ಸ್ನೇಹಿತರೆ, ಕೊತ್ತಲವಾಡಿ ಸಿನಿಮಾ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇರುವಂಥದ್ದು. ಅದಕ್ಕೆ ಮುಖ್ಯ ಕಾರಣ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಮ್ ಅವರು ಮೊದಲ ಬಾರಿಗೆ ತಮ್ಮ ಪ್ರೊಡಕ್ಷನ್ಸ್ ಅಡಿ ಈ ಒಂದು ಸಿನಿಮಾವನ್ನು ಪ್ರೊಡಕ್ಷನ್ಸ್ ಮಾಡ್ತಾ ಇರುವಂಥದ್ದು. ಸಿನಿಮಾದ ಕಲಾವಿದರಾದಂಥ ನಮ್ಮೊಂದಿಗೆ ರಘುರಾಮನ್ ಕೊಪ್ಪ ಅವರಿದ್ದಾರೆ. ಸೊ ಸಿನಿಮಾ ಕುರಿತು ಸಾಕಷ್ಟು ಮಾತನಾಡ್ತಾ ಹೋಗೋಣ. ಸರ್, ಮೊದಲಿಗೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಗೆ ಈ ಕೊತ್ತನವಾಡಿ ಅಂದ ತಕ್ಷಣ ನಮ್ಗೆ ಕುತೂಹಲ ಸರ್, ಏನಿದು ಸಿನಿಮಾ ಟೈಟಲೇ ಒಂಥರ ಇದೆಯಲ್ಲ ಅಂತೇಳಿ. ಸೊ ಟೈಟಲ್ ಬಗ್ಗೆ ಹೇಳೋದಾದರೆ ಸರ್, ನಿಮ್ಗೆ ಎಷ್ಟು ಇಷ್ಟ ಆಯಿತು, ಹೆಂಗೆ ಕನೆಕ್ಟ್ ಆಯಿತು ಅಂತ ಹೇಳಿ ಸರ್? ಇಲ್ಲಿ ಮುಖ್ಯವಾಗಿ ನಿರ್ದೇಶಕರು ರಾಜು ಸರ್ ಅವರು ಈ ಕಥೆನ ಬರೆದಾಗ ಒಂದು ನೇಟಿವಿಟಿ ಇಟ್ಕೊಂಡು, ಅಂದರೆ ಹಳ್ಳಿಯ ಸೊಗಡು, ಮಣ್ಣಿನ ವಾಸನೆ, ಆ ಫ್ಲೇವರು, ಅಲ್ಲಿನ ಜನಜೀವನ, ಅವರ ಜೀವನ ಶೈಲಿ, ಇವೆಲ್ಲವನ್ನು ಒಂದು ಹಳ್ಳಿಯ ವಾತಾವರಣ, ಅಂದರೆ ಮಂಡ್ಯ ಕಡೆ ಇರ್ಬೋದು ಅಥವಾ ತಲಕಾಡು, ಆ ಕಡೆ ಹಳ್ಳಿಯ ಸೊಗಡಿನ ಒಂದು ಫ್ಲೇವರ್ ಇರುವಂತಹ ಕತೆ ಇದು, ಆ ವಾಸನೆ ಇರುವಂತಹ ಸಿನಿಮಾ. ಇವರು ಕತೆ ಬರೆಯುವಾಗ ಟೈಟ್ಲು ಆಗಿಲ್ಲ, ಓಕೆ, ಶೂಟಿಂಗ್ ಬಂದಾಗಲೂ ಆಗಿಲ್ಲ ನನಗೆ ಗೊತ್ತಿರೋ ಹಾಗೆ, ಆಯಿತಾ, ಅಥವಾ ಇತ್ತೇನೋ ಗೊತ್ತಿಲ್ಲ, ನನಗೆ ಗೊತ್ತಿರೋ ಹಂಗಿಲ್ಲ. ಸೊ ಇದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಒಳ್ಳೆ ಕಲ್ಟ್ ಮೂವಿ. ಅಂದರೆ ಹಳ್ಳಿ ವಾತಾವರಣ, ಆ ಬ್ಯಾಕ್ ಡ್ರಾಪಲ್ಲಿ ಒಂದು ಸಿನಿಮಾ ಹೇಗೆ ಬರಬೇಕೋ ಅದಕ್ಕೆ ತಕ್ಕನಾಗಿದೆ ಈ ಸಿನಿಮಾ ಕೊತ್ತಲವಾಡಿ. ಇನ್ನು ನೀವು ಟೈಟ್ಲು ಹೇಗೆ ಇಷ್ಟ ಆಯಿತೋ, ಹೇಗೆ ನಿಮ್ಗೆ ಕನೆಕ್ಟ್ ಆಗುತ್ತಾ ಇಲ್ವಾ ಅಂದರೆ, ನಾವು ಶೂಟ್ ಮಾಡಿದ್ದೆಲ್ಲ ತಲಕಾಡು ಹತ್ರ, ಮೆಜಾರಿಟಿ ಆಫ್ ದಿ ಸೀನ್ಸು ಸಿನಿಮಾದ ನಡೆದಿರೋದೆಲ್ಲ ತಲಕಾಡು ಸುತ್ತಮುತ್ತ. ಓಕೆ ಸರ್. ಸೊ ಅಲ್ಲಿ ಒಂದು ಊರ ಹೆಸರು ಕೊತ್ತಲವಾಡಿ ಅಂತಲೇ ಇದೆ. ಓಕೆ. ಸೊ ಆ ಹಳ್ಳಿ ಹೇಗಿದೆ ಅಂದರೆ ಅದು ಇನ್ನೂ ವಿಶೇಷ ಸರ್. ನೀವು ಸಿಟಿಲೂ ನೋಡಲ್ಲ, ಅಷ್ಟು ಕ್ಲೀನು. ಅಂದರೆ ಒಂದು ಗಲೀಜಿಲ್ಲ, ಒಂದು ಪ್ಲಾಸ್ಟಿಕ್ ಎಸೆಯಲ್ಲ, ಒಂದು ಹ್ಯಾಬಿಟ್ಸ್ ಇಲ್ಲ, ಬೇರೆ ಥರ ಇಲ್ಲ. ಒಂದು 200 ಮನೆ ಇದೆಯೇನೋ ಆ ಊರು. ಅಂದರೆ ನಮ್ಮ ಸಿನಿಮಾ ಅಂತಲ್ಲ, ತುಂಬ ಸಿನಿಮಾ ಶೂಟಿಂಗ್ ಆಗಿದೆಯಂತೆ ಅಲ್ಲಿ. ಯಾರೂ ಕೂಡ ಸಿನಿಮಾದವ್ರನ್ನ ಹೋಗ್ರಪ್ಪ ನೀವು ಬಂದರೆ ಹಾಳು ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ ಅಂತ ಓಡಿಸೋದಾಗಲಿ ಅಥವಾ ಬೈಯೋದಾಗಲಿ, ಕೆಟ್ಟದಾಗ ಆಡ್ಕೊಳ್ಳೋದಾಗಲಿ ಏನೂ ಮಾಡಲ್ಲ ಸರ್. ಸರ್, ನೀವು ಅಲ್ಲಿ ಊರಿಗೆ ಹೋಗಿ, ಯಾವತ್ತೇ ಹೋಗಿ, ಈ ಸಿನಿಮಾ ಅಂತಲ್ಲ, ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಮನೇಲಿ ಊಟ ಹಾಕಿ ಅಂತ ಕೇಳಿ, ಅಲ್ಲ ಯಾರು ಹಾಕಿದ್ರು ಕೇಳ್ತಾರೆ, ಹಾಕ್ತಾರೇನೋ ಊಟ. ಆದರೆ ಕೊತ್ತಲವಾಡಿಲಿ ಪ್ರತಿಯೊಬ್ಬರು ಕೂಡ ಅಷ್ಟು ಸಹೃದಯರು. ನಿಮಗೆ ಅವ್ರ ಜಗಲಿ ಮೇಲೆ ಒಂದು ಅರ್ಧ ಗಂಟೆ ಮಲಗ್ತೀನಮ್ಮ ಅಂತೇಳಿ ಸುಮ್ಮನಿರ್ತಾರೆ, ಅಥವಾ 1 ಅವರ್ ಮಲಗಿ ಏನೂ ಕೇಳಲ್ಲ. ಅವ್ರ ಪಾಡಿಗೆ ಅವ್ರು ಏನೋ ಮಾತಾಡ್ಕೊಂಡಿರ್ತಾರೆ, ಇವನು ಯಾರೋ ಬಂದಿದ್ದಾನೆ ಹೋಗ್ತಾನೆ. ನಾವು ಸಿನಿಮಾದವರು ಅಂತೂ ಎಲ್ಲ ಮನೇಲೂ ಓಡಾಡಿದ್ದೀವಲ್ಲ, ಅಂದರೆ ಯಾರಿಗೂ ಏನೂ ಅವರು ಇದೇ ಮಾಡ್ತಿರ್ಲಿಲ್ಲ. ಆ ಊರೇ ಒಂಥರ ಶೂಟಿಂಗಿಗೆ ಸಪೋರ್ಟ್ ಸರ್. ನಾನು ಎಲ್ಲೂ ನೋಡೇ ಇಲ್ಲ ಈ ಥರದ್ದು ಒಂದು ಊರಿದೆಯಾ ಅಂತ. ಆಮೇಲೆ ನಮ್ಮದು ಏನೇನೋ ಸೀನ್ಗಳು ಬರುತ್ತೆ, ಎಲೆಕ್ಷನ್ ಸೀನ್ಸ್ ಬರುತ್ತೆ, ಇನ್ನೊಂದು ಬರುತ್ತೆ, ಮೆರವಣಿಗೆಗಳು ಬರ್ತವೆ, ಯಾವುದೋ ಹಬ್ಬ ಆಚರಣೆ ಮಾಡ್ತೀವಿ, ಅಂದರೆ ಸಿನಿಮಾದಲ್ಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಆ ಊರಿನವರು. ಜೊತೆಗೆ ಆ ಪೊಲೀಸ್ ಸ್ಟೇಷನ್ ಇದೆ, ಆ ಪೊಲೀಸ್ನವ್ರು ಬರ್ತಾರೆ, ಅವರು ಸಪೋರ್ಟಿವ್ ಆಗಿರ್ತಾರೆ. ಒಂದು ಸಿನಿಮಾಕ್ಕೆ ನೋಡಿ ಎಷ್ಟೆಲ್ಲ ಒದಗಿ ಬರುತ್ತೆ ಅಂತ. ಈ ಸಿನಿಮಾಕ್ಕೆ ಹಾಗೆ ಆಯಿತು, ಎಲ್ಲರೂ ಸಪೋರ್ಟ್ ಮಾಡಿದ್ರು ಆ ಊರಿನವರು. ಕೊನೆಗೆ ನಾವು ಹಿಂಗೆ ಮಾತಾಡುವಾಗ, ಈಗ ಕೊತ್ತಲವಾಡಿ ಅನ್ನುವಾಗ ಇದೇ ಟೈಟ್ಲ್ ಇಟ್ಟರೆ ಹೆಂಗೆ ಅಂತ ಒಂದು ಸತಿ ಡೈರೆಕ್ಟ್ರು, ಆಮೇಲೆ ಯಾರೋ ಒಬ್ಬರು ತಮಿಳ್ ಸಿನಿಮಾ ಥರ ಕೇಳಿಸುತ್ತೆ ಅಂತ, ಕೊತ್ತಲವಾಡಿ ಯಾವ ಲ್ಯಾಂಗ್ವೇಜು, ತೆಲುಗು ತಮಿಳು ಅನಿಸುತ್ತೆ ಸಡನ್ನಾಗಿ ಅಂತ. ಇಲ್ಲ ಸರ್ ಗೊತ್ತಾಗುತ್ತೆ ಕೊತ್ತಲವಾಡಿ ಅಂತ. ತುಂಬ ಆ ಕಡೆ ಇರೋರೆಲ್ಲ ಕನೆಕ್ಟ್ ಆಗ್ತಾರೆ, ಗೊತ್ತಿದೆ ಅವ್ರಿಗೆ, ಊರೆಲ್ಲ ಗೊತ್ತಿದೆ, ನೋಡಿದ್ದಾರೆ, ಮಾಡಿದ್ದಾರೆ, ಪಕ್ಕ ಕನ್ನಡದ್ದು ಇದೆ ಟೈಟ್ಲೇ ಅದು ಅಂತ. ಕೊನೆಗೆ ಅದನ್ನೇ ಫಿಕ್ಸ್ ಮಾಡ್ತಾರೆ. ಓಕೆ, ಸೂಪರ್. ನನಗೆ ಗೊತ್ತಿರೋಂಗೆ ಆ ಥರ ಆಗಿರೋದು ಸರ್. ಈ ಒಂದು ಪ್ರಶ್ನೆ ನನ್ನ ಕುತೂಹಲ ಜೊತೆಯಲ್ಲಿ ಪ್ರೇಕ್ಷಕರದ್ದು ಒಂದು ಕುತೂಹಲ ಇದ್ದೇ ಇರುತ್ತೆ ಸರ್. ಯಾಕಂದರೆ ಪುಷ್ಪಮ್ ಅವರ ಮೊದಲನೇ ಅವರ ಬ್ಯಾನರ್ ನಡಿ ಬರ್ತಾ ಇರುವಂಥ ಸಿನಿಮಾ. ನನಗೆ ಜಗ್ಗೇಶ್ ಸರ್ ಒಂದು ಸಲ ರವಿಚಂದ್ರನ್ ಸರ್ನ ನಿಲ್ಸ್ಕೊಂಡು ಹೇಳಿದಂಥ ಒಂದು ಮಾತು, ಅದನ್ನು ತಮ್ಮಂಥ ಕಲಾವಿದರ ಹತ್ರ ಕೇಳಲೇಬೇಕು. ವಿ ರಾಮಸ್ವಾಮಿ ಅವರ ಸಿನಿಮಾ ಅಂದ್ರೇ ಅಲ್ಲಿನ ಕಲಾವಿದರನ್ನ ತುಂಬ ಅದ್ಭುತವಾಗಿ ನೋಡ್ಕೊತಾ ಇದ್ದಾರಂತೆ. ಅಲ್ಲಿ ಕೊಡ್ತಾ ಇದ್ದಂಥ ಪೇಮೆಂಟು, ಅವ್ರಿಗಲ್ಲಿ ಕೊಡ್ತಾ ಇದ್ದಂಥ ಊಟ ವಸತಿಗಳಾಗಿರ್ಬೋದು, ಎಲ್ಲವೂ ಶ್ರೀಮಂತವಾಗಿರ್ತಾ ಇದ್ದಂತೆ ಸರ್. ಈಗ ಪಾರ್ವತಮ್ಮ ರಾಜ್ಕುಮಾರ್ ನಂತರ ನಾವು ಆ ಥರ ಪ್ರೊಡ್ಯೂಸರ್ಸ್ಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆ ಪುಷ್ಪಮ್ ಅವರು ಕೂಡ ಪ್ರೆಸ್ ಮೀಟಲ್ಲಿ ಅದನ್ನೇ ಹೇಳಿದರು, ಈವೆಂಟ್ನಲ್ಲಿ ದೊಡ್ಡ ಮನೆಯವ್ರು ನೆನೆಸ್ಕೊಂಡ್ರು, ಪಾರ್ವತಮ್ಮ ಅವ್ರನ್ನ ನೆನೆಸ್ಕೊಂಡ್ರು. ಸೊ ಇವರು ಸಿನಿಮಾ ಸೆಟ್ಟಲ್ಲಿ ಹೆಂಗೆ ಸರ್ ನಿಮ್ಮನ್ನೆಲ್ಲ ಹೆಂಗೆ ನೋಡ್ಕೊಂಡ್ರು, ಕಲಾವಿದರನ್ನ ಟ್ರೀಟ್ಮೆಂಟ್ ಹೆಂಗೆ ಮಾಡ್ತಾಯಿದ್ರು ಅಂತೇಳಿ ಕುತೂಹಲ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ.
ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರು, ಅಮ್ಮ ಅವರು, ಜೊತೆಗೆ ವೀರಸ್ವಾಮಿ ಅಂದ್ರಿ ನೀವು, ರವಿಚಂದ್ರನ್ ಸರ್ ಅವರ ತಂದೆ ವೀರಸ್ವಾಮಿ ಸರ್, ಅವರೆಲ್ಲ ನಮಗೆಲ್ಲ ಒಂದು ಬಿಟ್ಟು ಹೋಗಿದ್ದಾರೆ ಲೆಗಸಿನ. ಅಂದರೆ ಅವ್ರು ನಡೆದು ಬಂದಂಥ ದಾರಿ ನೋಡ್ಕೊಂಡು ನಾವೆಲ್ಲ ಈ ಸಿನಿಮಾ ನಿರ್ಮಾಣ ಮಾಡೋದು ಹೇಗೆ, ನಾನಂತಲ್ಲ, ಜನ ಇವಾಗ ಮಾಡ್ತಿರೋರೆಲ್ಲ ಅದನ್ನು ನೋಡಿ ಕಲ್ತಿದ್ದಾರೆ. ಅದನ್ನು ಆ ದಾರಿಲಿ ನಡ್ಕೊಂಡು ಬರ್ತಾ ಇರುವಂಥದ್ದು. ಇವತ್ತು ಪುಷ್ಪ ಮೇಡಮ್ ಅವತ್ತು ಪ್ರೆಸ್ ಮೀಟಲ್ಲಿ ಅದನ್ನೇ ಹೇಳಿದ್ರು, ನೋಡಿ ಪಾರ್ವತಮ್ಮ ರಾಜ್ಕುಮಾರ್ ಅಮ್ಮ ಹಾಕ್ಕೊಂಡು ನಡೆದು ಬಂದಂತಹ ದಾರಿ, ಎಷ್ಟು ಜನಕ್ಕೆ ಊಟ ಕೊಟ್ಟಿದ್ದಾರೆ, ಎಷ್ಟು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಅಷ್ಟು ದೊಡ್ಡ ಸಂಸ್ಥೆ ವಜ್ರೇಶ್ವರಿ ಇರ್ಬೋದು, ಅವ್ರದ್ದು ಪೂರ್ಣಿಮಾ ಪ್ರೊಡಕ್ಷನ್ಸ್ ಇರ್ಬೋದು. ಸೊ ಆ ನಂತರ ದಿನಗಳಲ್ಲಿ ಆ ಥರ ನಿರ್ಮಾಪಕಿ ಕಾಣಿಸ್ಕೊಳ್ಳಿಲ್ವೇನೋ, ಎಲ್ಲ ಇರ್ಬೋದೇನೋ, ಒಂದು 2-3 ಜನ ಇರ್ಬೋದೇನೋ. ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ಸಿನಿಮಾ ಮಾಡಿ ದೀರ್ಘಕಾಲ, ಅಂದರೆ ಸಾಕಷ್ಟು ವರ್ಷಗಳು ಸೇವೆ ಕೊಟ್ಟಂತಹ ನಿರ್ಮಾಪಕಿನೇ ಇಲ್ಲ. ಖಂಡಿತ ಪುಷ್ಪ ಮೇಡಮ್ಗೆ ಅದು ಪ್ರೇರಣೆ ಆಗಿದೆ ಅಂತ ಅನಿಸುತ್ತೆ ನನಗೆ. ಅಂದರೆ ಎಲ್ಲೋ ಒಂದು ಕಡೆ ಖುಷಿ ಅನ್ಸುತ್ತೆ ನಿಮ್ಮಂಥ ಕಲಾವಿದರ ಬಾಯಿಂದ ಆ ಮಾತು ಕೇಳೋದು. ಹೌದು, ಅಲ್ಲ ನನಗೆ ಅದೇ ಅನಿಸಿದ್ದು, ನಾವೆಲ್ಲ ಎಷ್ಟು ಲಕ್ಕಿ ಧನ್ಯರು ಅಂತ. ಅಂದರೆ ನನಗೆ ಗೊತ್ತಿರಲಿಲ್ಲ ಇದು PA ಪ್ರೊಡಕ್ಷನ್ಸ್ ಅಂದರೆ ಇವರು ಅಂತ. ಪುಷ್ಪ ಅವರಿದ್ದಾರೆ, ಮೇಡಮ್ ಇದ್ದಾರೆ, ಅರುಣ್ ಕುಮಾರ್ ಸರ್ ಇದ್ದಾರೆ. ಎಷ್ಟು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಅಂತ ನನಗೆ. ಅಂದರೆ ಬ್ಯಾನರ್ ಹೇಳಿದ್ದು. ಈಗ ನಾಳೆ ದಿನ ಅವರು ಇನ್ನು ಸಾಕಷ್ಟು ಸಿನಿಮಾಗಳು ಮಾಡ್ತಾರೆ. ಅವ್ರಿಗೆ ಅದೆಲ್ಲ ಗೊತ್ತಾಗೋಯ್ತು. ಇವತ್ತು ಈ ಸಿನಿಮಾ ನಿರ್ಮಾಣದ ಒಳಗುಟ್ಟು ಏನಂತ ಎಲ್ಲ ಅರ್ಥ ಆಗೋಯ್ತು. ಕಷ್ಟಗಳೇನು, ಸವಾಲುಗಳೇನು ಎಲ್ಲ ಅರ್ಥ ಮಾಡಿಕೊಂಡ್ರು. ನೆಕ್ಸ್ಟ್ ಇನ್ನೂ ಈಸಿಯಾಗಿ ಚೆನ್ನಾಗಿ ಮಾಡ್ತಾರೆ. ಇದು ಚೆನ್ನಾಗೇ ಬಂದಿದೆ, ಇನ್ನೂ ಅವ್ರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ. ಅವರು ಎಲ್ಲೋ ಒಂದು ಕಡೆ ನಾಳೆ ದಿನ ನೋಡಿದಾಗ ಫಸ್ಟ್ ಪ್ರೊಡಕ್ಷನ್ ಯಾವುದು ನಮ್ಮದು ಅಂತ ಕೊತ್ತಲವಾಡಿ ಅಂದರೆ ನಾವಿದ್ದೀವಿ ಅಂದರೆ ನಮಗೆ ಹೆಮ್ಮೆ. ಎಷ್ಟು ನೋಡಿ ಒಂಥರ ಕೋಇನ್ಸಿಡೆನ್ಸು. ಅವ್ರ ಸಿನಿಮಾದಲ್ಲಿ ನಾನಿದ್ದೀನಿ, ನನಗೆ ಖುಷಿ. ಅಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊತಾ ಇರೋದು. ನಾವೆಲ್ಲ ಹೆಮ್ಮೆ ಧನ್ಯರು. ವೆರಿ ಗ್ರೇಟ್ಫುಲ್ ಟು ದಿ ಟೀಮ್ ಆ್ಯಂಡ್ ಪ್ರೊಡಕ್ಷನ್. ಸೊ ಖಂಡಿತ ಅವ್ರಿಗೆ ಒಳಗಡೆ ಎಲ್ಲ ಒಂದು ತುಡಿತಾ ಇದೆ ಮೇಡಮ್ಗೆ. ಒಂದಷ್ಟು ಜನನ ಸಾಕಬೇಕು ಅಂದರೆ ಎಷ್ಟು ಸಾರಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ದೊಡ್ಡ ಸಾಧನೆ ಆಗಿದೆ. ದುಡ್ಡು ತನ್ನಿಂತಾನೇ ಬರುತ್ತೆ, ಅದು ಬಿಡಿ. ಆ ದುಡ್ಡನ್ನ ಮತ್ತೆ ಇಲ್ಲಿಗೆ ಹಾಕಬೇಕು. ಅದು ಗ್ರೇಟ್ನೆಸ್. ನೀವು ಇಲ್ಲಿ ದುಡ್ದು ಇನ್ನೆಲ್ಲೋ ತೊಗೊಂಡೋಗಿ ಫಾರಿನಲ್ಲಿ ಏನೋ ಮನೆ ಕಟ್ಕೊಂಡಿರ್ತೀನಿ, ಅದೇನೋ ಮಜಾ ಮಾಡ್ತೀನಿ ಅಂತ ಅಲ್ಲ. ಇಲ್ಲಿ ದುಡಿತಾ ಇದ್ದಾರೆ, ಕಷ್ಟಪಡ್ತಿದ್ದಾರೆ. ಅವ್ರಿಗೆ ಕೊಡಿ ನಿಮ್ಮ ದುಡ್ಡನ್ನ, 4 ಜನ ಬದುಕ್ತಾರೆ ಅಂತ ಯಾರು ಹೇಳಿದಾರೋ ಅಥವಾ ಅವರಿಗೆ. ನಿಮ್ಮ ಮಾತು ಕೇಳಿದ್ರೆ ನನಗೆ ರಾಜ್ಕುಮಾರ್ ಅವ್ರ ಅಣ್ಣವ್ರ ಮಾತು ನೆನಪಾಗ್ತಾ ಇದೆ. ಅನ್ನದಾತರು ಅಂತೇಳಿ ನಿರ್ಮಾಪಕರನ್ನು ಕರಿತಾ ಇದ್ದಾರೆ. ನೀವು ಹೇಳಿದ್ರೆ ಇಲ್ಲಿ ಸಿನಿಮಾ ರಂಗದವ್ರಿಗೆ ಅನ್ನ ಹಾಕ್ತಾರೆ ಅಂತೇಳಿ. ಹೌದು, ಎಂಥ ದೊಡ್ಡ ಪದ ಸರ್ ಅದು. ಇವರು ದೊಡ್ಡ ಮನಸ್ಸು ಅಂತಲೂ ಹೇಳ್ಬೋದಲ್ಲ ಸರ್, ಇದು ದುಡಿತಾ ಇರೋದನ್ನ ಇಲ್ಲೇ ಆಗ್ತಾ ಇರೋವಂಥದ್ದು. ಸರ್ ಖಂಡಿತ. ನಮಗೆ ಇವತ್ತು ಇನ್ನೂ ರಿಲೀಸ್ ಆಗಿಲ್ಲ ಸಿನಿಮಾ, ಗೊತ್ತಿಲ್ಲ. ನಾಳೆ ದಿನ ಹೋಗ್ತಾ ಹೋಗ್ತಾ ಪ್ರೊಡಕ್ಷನ್ ಹೌಸ್ ದೊಡ್ಡದಾಗುತ್ತೆ. ಇವತ್ತು ಹೊಂಬಾಳೆ ದೊಡ್ಡದಾಗಿ ಬೆಳೆದು ನಿಂತಿದೆ. ಆ ಥರ ಬೇರೆ ಬೇರೆ ಸಂಸ್ಥೆ KVN ಪ್ರೊಡಕ್ಷನ್ಸ್ ಇರ್ಬೋದು, ಇನ್ನೂ ಅನೇಕ ಪ್ರೊಡಕ್ಷನ್ಸ್ ಎಲ್ಲ ಅವರೆಲ್ಲರೂ ಅದೇ ಮಾಡ್ತಿರುವಂಥದ್ದು. ಇಲ್ಲಿ ದುಡಿತಾರೆ, ಇಲ್ಲಿಗೆ ಹಾಕ್ತಾರೆ, ಮತ್ತು ಇಲ್ಲಿಂದನೇ ಎತ್ತಾರೆ. ಅಂದರೆ ನಮ್ಮ ಕೆಲಸ ಕೊಡ್ತಿರೋದೇ ಅವರು. ಈಗ ನಾವೆಲ್ಲ ಇಷ್ಟೆಲ್ಲ ಮಾತಾಡ್ತೀವಿ, ಇಲ್ಲಿ ಕೂತಿದ್ದೀವಿ ಅಂದರೆ ಅವ್ರೇನೋ ಒಂದಷ್ಟು ದುಡ್ಡು ಕೊಟ್ಟರು, ಸಂಬಳ ಕೊಟ್ಟರು, ಮಾಡಿದ್ವಿ, ಬಂದ್ವಿ. ನಾವೇನೋ ದೊಡ್ಡದಾಗಿ ಆ್ಯಕ್ಟ್ ಮಾಡಿದ್ದೀವಿ ಅಲ್ಲ. ನಿರ್ಮಾಪಕರು ಬೇಕಲ್ಲ ಸರ್, ಎಲ್ಲಿಂದ ತರೋಣ? ಎಲ್ಲ ಬ್ಯಾಕ್ಔಟ್ ಆಗ್ತಿದ್ದಾರೆ, ಭಯ ಬೀಳ್ತಿದ್ದಾರೆ, ಸಿನಿಮಾ ಮಾಡ್ತಾಯಿಲ್ಲ. ಆ ನಿಟ್ಟಿನಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಇಷ್ಟು ಒಳ್ಳೆ ಸಿನಿಮಾನ ಇಷ್ಟು ಖರ್ಚು ಮಾಡಿ ಅದ್ಧೂರಿಯಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಅವರು ನಿಜಕ್ಕೂ ಎಲ್ಲೋ ಒಂದು ಕಡೆ ಅವ್ರ ತಲೆಯಲ್ಲಿ ಇದೆ, ಈ ಥರದ್ದೊಂದು ಪ್ರೊಡಕ್ಷನ್ ಮಾಡಬೇಕು, ಒಂದಷ್ಟು ಜನಕ್ಕೆ ಸಹಾಯ ಆಗಬೇಕು ಅಂತ ಮಾಡಿದ್ದಾರೆ. ಸರ್ ನೀವಾಗಲೇ ಹೇಳಿದ್ರಿ ಸರ್, ಭಯ ಆಗುತ್ತೆ ಇವಾಗಿನ ಸಿನಿಮಾ ರಂಗ. ಇವತ್ತಿನ ನಿರ್ಮಾಪಕರು ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ ಸರ್, ನಿಜವಾಗ್ಲೂ ಸರ್, ಲಿಟ್ರಲಿ. ಯಾಕೆಂದರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಸರ್. ಕೊತ್ತಲವಾಡಿ ಸಿನಿಮಾ ನಾವು ಬರಬೇಕು ಸರ್, ಥಿಯೇಟ್ರಲ್ಲಿ ಸಿನಿಮಾ ನಾವು ಕುತ್ಕೊಂಡು ನೋಡಬೇಕು. ಯಾಕೆ ಸರ್ ಅನ್ನೋದಾದರೆ ನೀವೊಬ್ಬರು ಕಲಾವಿದರಾಗಿ? ಇಲ್ಲ, ನಾವು ಪ್ರೇಕ್ಷಕರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗೋದೇ ಇಲ್ಲ. ಅಂದರೆ ನೀವು OTTಲಿ ನೋಡ್ತೀರಿ, ಮನೇಲಿ ನೋಡ್ತಿದ್ದೀರಿ, ಸಿನಿಮಾಗೆ ಥಿಯೇಟ್ರಿಗೆ ಯಾಕೆ ಬರೋಲ್ಲ, ಹೆಂಗೆ ಕೇಳೋಕ್ಕಾಗತ್ತೆ, ಹೆಂಗೆ ಪ್ರಶ್ನೆ ಮಾಡೋಕ್ಕಾಗತ್ತೆ? ನಮ್ಮ ಸಿನಿಮಾ ಈಗ ಕೊತ್ತಲವಾಡಿ ಆದರೂ ಕೂಡ ಏನು ಯಾವ ಇದರಲ್ಲಿ ಕರಿತೀರಿ ಅಂತ ಪ್ರಶ್ನೆ ಬರುತ್ತೆ. ಹೆಂಗೆ ಹೇಳ್ತೀರಾ ಸರ್ ನಿಮ್ಮ ಸಿನಿಮಾ ಗೆಲ್ಲತ್ತೆ ಅಂತ? ಆದರೆ ನಾನು ಒಂದು ಹೇಳ್ತೀನಿ, ಇದೆಲ್ಲ ಸಿನಿಮಾ ಒಂದು 150 ಸಿನಿಮಾ ಸೋತು ಬರೀ 2 ಸಿನಿಮಾನೋ 3 ಸಿನಿಮಾನೋ ಗೆದ್ದಿಲ್ಲ ಅಂದ್ಕೊಳ್ಳೋಣ. ಹೌದು, ಆ ಕಾಲಘಟ್ಟದಲ್ಲಿ ಇದ್ದೀವಲ್ವಾ? ಹೌದು. ಹಾಗಾದರೆ ನಿರ್ಮಾಪಕರೆಲ್ಲ ಓಡೋಗಬೇಕು, ಯಾರೂ ಬರಬಾರ್ದು ಸಿನಿಮಾಕ್ಕೆ. ಆ ಥರದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ.
ಅದರಲ್ಲೂ ಕೂಡ ಒಂದು ಅದ್ಧೂರಿಯಾಗಿ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರೆ ಅಂದರೆ ಒಬ್ಬರು ಯಾವ ಕಾರಣಕ್ಕೆ ಮಾಡಿರ್ಬೋದು ಅಂತ. ಒಂದಷ್ಟು ಜನಕ್ಕೆ ಊಟ ಸಿಗಲಿ, ಕೆಲಸ ಸಿಗಲಿ, ಇದಾಗಲಿ ಅಂತ ಮಾಡಿದಾರಾ, ಅಥವಾ ನನ್ನ ಸಿನಿಮಾ ಗೆದ್ದೇ ಗೆಲ್ಲತ್ತೆ ಅಂತ ಮಾಡಿದಾರಾ, ಅಥವಾ ನನ್ನ ಪ್ರೊಡಕ್ಷನ್ ಶುರು ಮಾಡಿದ್ರೆ ಬೇರೆಯವ್ರಿಗೆಲ್ಲ ಒಂದು ಇನ್ಸ್ಪೈರ್ ಆಗುತ್ತೆ, ಒಂದು ಪ್ರೇರಣೆ ಸಿಗುತ್ತೆ ಅಂತ ಮಾಡಿದಾರಾ ಅಂತ ನಾವು ಪ್ರಶ್ನೆ ಮಾಡ್ಬೋದು. ಆದರೆ ನಾವು ಆ್ಯಸ್ ಎ ಆರ್ಟಿಸ್ಟ್ ಈ ಪಾತ್ರ ವರ್ಗದಲ್ಲಿ ಇರೋದರಿಂದ ಸಿನಿಮಾದಲ್ಲಿ ನನಗನ್ಸೋದು ಇಷ್ಟು ಗಟ್ಟಿಯಾದಂಥ ಒಂದು ಸಬ್ಜೆಕ್ಟು ಸರ್. ಆ ಪಾತ್ರ ವರ್ಗ ಪೃಥ್ವಿ ಅಂಬರಿಂದ ಹಿಡಿದು ಪ್ರತಿಯೊಂದು ಪಾತ್ರಗಳು ಅಷ್ಟು ಅದ್ಭುತವಾಗಿದೆ. ನನ್ನನ್ನು ಸೇರಿಸ್ಕೊಂಡು ನಮ್ಮ ಹತ್ರ ಚೆನ್ನಾಗಿ ಪಾತ್ರ ಮಾಡಿಸಿದ್ದಾರೆ ನಿರ್ದೇಶಕರು. ಅಂದರೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಆ ಫ್ಲೇವರು. ಅಂದರೆ ಒಂದು ಹಳ್ಳಿ ಸೊಗಡಿನ ಒಂದು ವಾಸನೆ ಇರುವಂತಹ ಸಿನಿಮಾ ಇದು. ಒಬ್ಬ ಅಲ್ಲಿಯ ಪ್ರಾಂತ್ಯದ ಹುಡುಗ, ಅಲ್ಲಿನ ನೇಟಿವಿಟಿ ಗೊತ್ತಿರುವಂಥ ಹುಡುಗ ಮಾಡಿರುವಂಥದ್ದು. ಹಾಗಾಗಿ ಕೊತ್ತಲವಾಡಿನ ಅವರು ಆಯ್ಕೆ ಮಾಡಿದ್ರು ಅಂತ. ಯಾಕೆ? ಯಾರು? ಪುಷ್ಪ ಮೇಡಮ್. ಸಾಕಷ್ಟು ಕಥೆಗಳನ್ನು ಕೇಳಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಹೊಸ ಪ್ರೊಡಕ್ಷನ್ ಹೌಸು, ಹೊಸದಾಗಿ ಏನೋ ಮಾಡಬೇಕು, ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ. ಹಾಗಾಗಿ ಪೃಥ್ವಿ ಅಂಬರ್ ಅಂದಮೇಲೆ ಅವರು 100% ತಮ್ಮನ್ನು ತೊಡಗಿಸ್ಕೊಳ್ಳುವಂತಹ ನಟ, ಅದ್ಭುತ ನಟ, ವರ್ಸಟಾಲಿಟಿ ಇರುವಂತಹ ನಟ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಪಾತ್ರ ಕೊಡಿ ನಿಭಾಯಿಸಬಲ್ಲವಂತಹ ನಟ ಅಂದರೆ ಪೃಥ್ವಿ ಅಂಬರ್ ಅಂತ ನಾನು ಹೇಳ್ತೀನಿ. ಹಾಗಾಗಿ ಈ ಸಿನಿಮಾಕ್ಕೆ ಎಲ್ಲ ಒದಗಿ ಬಂದಿದೆ. ಕ್ಯಾಮರಾಮನ್ ಸರ್ ಅದೇನು ಕೆಲಸ ಮಾಡಿದ್ದಾರೆ, ಎಂಥ ಒಂದು ಆ್ಯಂಬಿಯನ್ಸ್ ಇಟ್ಕೊಂಡು ಪ್ರತಿ ಲೊಕೇಶನ್ಸ್ಗೂ ಜೊತೆಗೆ ಬರ್ತಾಯಿದ್ರು. ಪ್ರತಿ ಲೊಕೇಶನ್ಸ್ನು ಅವ್ರು ನೋಡಿ ಸೆಲೆಕ್ಟೆಡ್, ಇದು ಬೇಡ ಇದು ಬೇಕು. ಅಥವಾ ಒಂದು ಶರ್ಟ್ ನಾನು ಹಾಕೋ ಪಾತ್ರದಿಂದ ಹಿಡಿದು ದೊಡ್ಡ ಪಾತ್ರಗಳು ಕೂಡ ನೀವು ಈ ಶರ್ಟ್ ಈ ಕಲರ್ ಬೇಡ, ಇದಿರಲಿ ಎಷ್ಟು ಚಾಯ್ಸ್ ಮಾಡಿದ್ದಾರೆ. ಎಲ್ಲದರಲ್ಲೂ ಟೀಮ್ ಇನ್ವಾಲ್ವ್ ಆಗಿದೆ, A to Z. ಅದಕ್ಕೆ ತಯಾರಿ ಎಷ್ಟು ತಿಂಗಳು ನಡೆದಿದೆ, ಸಬ್ಜೆಕ್ಟ್ ಮೇಲೆ ಎಷ್ಟು ರೀರೈಟ್ ಆಗಿದೆ, ಎಷ್ಟು ವರ್ಷನ್ ಸ್ಕ್ರಿಪ್ಟ್ ಓಕೆ ಆಗಿದೆ. ಅಂದರೆ 7-8 ಸ್ಕ್ರಿಪ್ಟ್ ಆಗಿದೆ. ಇದನ್ನೇ ವರ್ಷನ್ಗಳು ಚೇಂಜ್ ಆಗಿ ಕೊನೆಯಲ್ಲಿ ಒಂದು ಫೈನಲ್ ಔಟ್ಪುಟ್ ಬಂದಿರೋವಂಥದ್ದು. ಇವೆಲ್ಲ ಒಂದಷ್ಟು ಹಿನ್ನೆಲೆ ತರಬೇತಿ ಇದ್ದು ಮಾಡಿದಂತಹ ಸಿನಿಮಾ ಕೊತ್ತಲವಾಡಿ 100% ಗೆಲ್ಲತ್ತೆ. ಸೂಪರ್ ಸರ್. ನಿಮ್ಮಂಥ ಕಲಾವಿದರ ಬಾಯಿಂದ ಇಷ್ಟು ಒಳ್ಳೆ ಮಾತುಗಳು ಆಡೋದಕ್ಕೆ ಆಗೋದಿಲ್ಲ. ಹೌದು ಸರ್, ನಾವು ಮಾಡಿ ಗೊತ್ತಿದೆ ನಮಗೆ. ಸಿನಿಮಾ ಜೊತೆಗಿದ್ದೀವಿ, 1 ವರ್ಷದಿಂದ ಜೊತೆಗೆ ಕೆಲಸ ಮಾಡ್ತಿದ್ದೀವಿ, ಪ್ರತಿದಿನ ಮಾತಾಡ್ತೀವಿ ಫೋನಲ್ಲಿ. ಏನು ಎತ್ತ ಅರ್ಥ ಆಗ್ತಿದೆ, ಜನ ಹೇಗೆ ಸ್ಪಂದಿಸ್ತಿದ್ದಾರೆ, ಟ್ರೈಲರ್ಗೆ ಹೆಂಗೆ ರೆಸ್ಪಾನ್ಸ್ ಸಿಕ್ತು. ಟ್ರೈಲರ್ ನೋಡಿದ್ರೇ ನಿಮಗೆ ಬೇರೆ ಒಂದು ವೈಬ್ ಇದೆ ಅದರಲ್ಲಿ. ಇವೆಲ್ಲ ಚಿತ್ರಕ್ಕೆ ಕೂಡ ಬಂದಿದೆ ಅಂತ ನಾನು ಹೇಳ್ತೀನಿ ಸರ್. ಒಟ್ಟಾರೆ ಸರ್, ಕನ್ನಡ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡದ ನಿರ್ಮಾಪಕರು, ನಮ್ಮ ಕನ್ನಡದ ಕಲಾವಿದರು ಬೆಳಿಬೇಕು, ಉಳಿಬೇಕು. ಕನ್ನಡ ಚಿತ್ರರಂಗ ಇನ್ನೂ ಸಾಕಷ್ಟು ಜನ್ರೇಷನ್ ಇನ್ನೂ ಹೀಗೆ ನೋಡಬೇಕು ಅನ್ನುವಂಥ ಒಂದು ಅಭಿಲಾಷೆ. ಹಾಗಾಗಿ ಎಂಟೈರ್ ಸಿನಿಮಾಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು. ಪ್ರತಿಧ್ವನಿ ಚಾನಲ್ಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.